ಹಲೋ, ಹೇಗಿದ್ದೀರೆಲ್ಲರೂ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಯಾವಾಗಲೂ ಪೆನ್ ಪೇಪರ್ ನೋಡಿ ನಿಮಗೆ ಬೇಸರ ಆಗಿರ್ಬೋದಲ್ವ? ಅದಕ್ಕೆ ಇವತ್ತು ಏನಾದರೂ ಬದಲಾವಣೆ ಮಾಡಿ ನೋಡುವ ಅಂತೇಳಿ ಹೀಗೆ ಮಾಡ್ತಾಯಿದ್ದೇನೆ. ಹೇಗಿರುತ್ತೆ ಅಂತೇಳಿ ಗೊತ್ತಿಲ್ಲ, ಆದರೂ ಟ್ರೈ ಮಾಡಿ ನೋಡ್ತಿದ್ದೇನೆ. ಇಲ್ಲಿ ಕೆಲವು ಮರಗಳು ಕಾಣಿಸ್ತಾ ಇದೆ ಅಲ್ವಾ? ಇಲ್ಲಿ ತುಂಬ ಥರದ ಹಕ್ಕಿಗಳಿವೆ. ಬೆಳಗ್ಗೆಯಿಂದ ಸಂಜೆ ತನಕ ಚಿಲಿಪಿಲಿ ಶಬ್ದ ಮಾಡ್ತಾನೇ ಇರ್ತದೆ. ನನಗಂತೂ ಕೇಳೋಕ್ಕೆ ತುಂಬ ಖುಷಿ ಆಗ್ತದೆ. ಆದರೆ ವಿಡಿಯೋ ಮಾಡುವಾಗ ಮಾತ್ರ ಸ್ವಲ್ಪ ಕಿರಿಕಿರಿ ಅಂತೇಳಿ ಅನಿಸ್ತದೆ. ಯಾಕೆಂತೇಳಿ ನಿಮಗೆ ಕ್ಲಾಸ್ ಕೇಳುವಾಗ ಡಿಸ್ಟರ್ಬ್ ಆಗ್ತದಲ್ವ, ಅದಕ್ಕೆ. ಹಾಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನಲ್ವ, ಇಲ್ಲಿ ಮನೆ ಕಟ್ತಿದ್ದಾರೆ ಅಂತೇಳಿ. ಇಲ್ಲಿ ಮೊದಲು ಕಾಣಿಸ್ತಾ ಇರೋದು ಮನೆದು ಕೆಲಸ ಮುಗೀತು. ಹಾಗೆ ದೂರದಲ್ಲಿ 3 ಮನೆಗಳು ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಈಗಲೂ ಕೆಲಸ ನಡೀತಾ ಇದೆ. ಈಗ ಯಾರನ್ನು ಕಾಣಿಸ್ತಾ ಇಲ್ಲ, ಕೆಲಸ ಮುಗಿಸಿ ಎಲ್ಲರೂ ಮನೆಗೆ ಹೋಗಿರ್ಬೋದು. ಹಾಗೆ ಇಲ್ಲಿ ನೀಲಿ ಬಣ್ಣದಲ್ಲಿ ಒಂದು ಟೆಂಟ್ ಥರ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಯಾವಾಗಲೂ ಫರ್ನಿಚರ್ದು ಕೆಲಸ ನಡೀತಾ ಇರ್ತದೆ. ನಿಮಗಿಲ್ಲಿ ಹತ್ತಿರದಲ್ಲಿ ತುಂಬಾ ಮನೆಗಳು ಕಾಣಿಸ್ಬೋದು. ನಾವಿಲ್ಲಿ 13 ವರ್ಷಗಳಿಂದ ಬಾಡಿಗೆ ಮನೆಯಲ್ಲಿದ್ದೇವೆ. ಈ ಮನೆಗೆ ಬಂದು ಸುಮಾರು 4 ವರ್ಷ ಆಗಿರ್ಬೋದು. ಯಾವಾಗಲೂ ಇಲ್ಲಿ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಇವತ್ತೇನೋ ಯಾರನ್ನು ಕಾಣಿಸ್ತಾ ಇಲ್ಲ. ಹಾಗೆ ಸಂಜೆ ಆಗುವ ನಾನಿಲ್ಲಿ ಬಂದು ಯಾವಾಗಲೂ ಕೂತ್ಕೊಳ್ತೇನೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಸನ್ಸೆಟ್ ನೋಡೋಕ್ಕೆ ತುಂಬಾ ಖುಷಿ ಆಗ್ತದೆ. ಸನ್ಸೆಟ್ಟಿಗೆ ಕನ್ನಡದಲ್ಲಿ ಏನಂತೇಳಿ ಹೇಳ್ಬೋದು? ಸೂರ್ಯಾಸ್ತ. ಹಾಗೆಯೇ ಇದಕ್ಕೆ ತೆಂಗಿನ ಮರ ಅಂತೇಳಿ ಹೇಳ್ತೇವಲ್ವ ಕನ್ನಡದಲ್ಲಿ, ತೆಂಗಿನ ಮರ. ಅಲ್ಲೊಂದು ಕಾಗೆ ಕೂತ್ಕೊಂಡಿದೆ, ನೋಡಿದ್ರಾ? ಹಾಗೆ ಇಲ್ಲಿ ಕೆಲವೊಂದು ಗಿಡಗಳು ನೋಡ್ಬೋದು. ನನಗೆ ಮೊದಲು ಗಿಡಗಳು ತುಂಬಾ ಹುಚ್ಚಿತ್ತು, ಆದರೆ ಈಗ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೇನೆ. ಹಾಗೆ ಇದನ್ನು ಕನ್ನಡದಲ್ಲಿ ಏನಂತೇಳಿ ಹೇಳ್ಬೋದು ಅಂದರೆ ಕಬ್ಬಿಣ. ಹಾಗೆ ಅದರದ್ದು ಕಲರ್ ಚೇಂಜ್ ಆಗಿದೆ ಅಲ್ವಾ, ಅಂದರೆ ತುಕ್ಕು ಹಿಡಿದಿದೆ ಅಂತೇಳಿ ಹೇಳ್ಬೋದು. ತುಕ್ಕು ಹಿಡಿದಿದೆ. ಯಾರೋ ಎಲ್ಲೋ ಬಟ್ಟೆ ಒಗೀತಿದ್ದಾರೆ, ಶಬ್ದ ಕೇಳ್ಬೋದು. ಹಾಗೆ ಇಲ್ಲಿ ನಿಮಗೆ ಬಿರುಕು ಬಿದ್ದದನ್ನು ನೋಡ್ಬೋದು. ಕಾಣ್ತಾ ಇದೆಯಾ? ಅಂದರೆ ಮಳೆ ಬರುವಾಗ ಮನೆಯೊಳಗೆ ನೀರು ಸೋರ್ತಾ ಇರ್ತದೆ ಯಾವಾಗಲೂ. ಹಾಗಾದರೆ ನಂದು ಮನೆಯದು ಸುತ್ತಮುತ್ತ ನೋಡಿದ್ರಾ? ಓಕೆ, ಹಾಗಾದರೆ ಬರೋ ಕ್ಲಾಸಲ್ಲಿ ಸಿಗೋಣ. ಇವತ್ತಿನ ಕ್ಲಾಸ್ ಹೇಗಿತ್ತು ಅಂತೇಳಿ ನನಗೆ ತಿಳಿಸಿ. ಥ್ಯಾಂಕ್ ಯು, ಬಾಯ್. ബേസറ ദുഃഖം, അത് ഞാൻ നേരത്തെ പറഞ്ഞിരുന്ന അർത്ഥമാണിത്. അപ്പോൾ ഇതിന് വേറൊരു അർത്ഥം കൂടിയുണ്ട്, മടുപ്പ്, ബോറടിക്കുക. ബേസറ. ಬದಲಾವಣೆ ಮಾಟಂ. ಹೇಗಿರುತ್ತೆ ಅಂತ, ಹೇಗೆ ಇರುತ್ತೆ ಅಂತ, ಹೇಗಿರುತ್ತೆ ಅಂತ. എങ്ങനെ ഉണ്ട് എന്ന്, ಹೇಗೆ എങ്ങനെ ഇರುತ್ತೆ ഉണ്ട് ಅಂತ എന്ന്. അപ്പോൾ കൂട്ടി വായിക്കുമ്പോൾ ಹೇಗಿರುತ್ತೆ ಅಂತ, എങ്ങനെയുണ്ടെന്ന്. തരഹദ, ഇവിടെ എഴുതുമ്പോഴാണ് തരഹദ എന്ന് എഴുതുന്നത്. പക്ഷേങ്കിൽ സംസാരിക്കുമ്പോൾ ഹ എന്ന അക്ഷരം സൈലൻ്റ് ആണ്. അപ്പോൾ തറദ, വ്യത്യസ്തമായ. ಹೇಳ್ತಾ ಇರ್ತೇನಲ್ವಾ, അതിനർത്ഥം പറയാറുണ്ടല്ലോ. ಹೇಳುತ್ತಾ ಇರುತ್ತೇನೆ ಅಲ್ವಾ, അതാണ് സംസാരിക്കുമ്പോൾ ഷോർട്ടായി ಹೇಳ್ತಾ ಇರ್ತೇನಲ್ವಾ, പറയാറുണ്ടല്ലോ. ಹೋಗಿರಬಹುದು, പോയി കാണും, പോയിട്ടുണ്ടാകും. മുഗിസി, തീർത്ത്. ಕೆಲಸ ಮುಗಿಸಿ, ജോലി തീർത്ത്. ಬಿರುಕು, വിള്ളൽ, ಬಿರುಕು. ಸೋರುವುದು, ചോരുക. ಸುತ್ತಮುತ್ತ, ചുറ്റും. സൂര്യാസ്ത, അസ്തമയം, സൂര്യാസ്ത. അപ്പോൾ സൂര്യോദയം എന്ന് പറയുമ്പോൾ കന്നഡയിലും അത് തന്നെയാണ് സൂര്യോദയ.
കാಗೆ കാക്ക. ഇവിടെ അമ്മ എന്നുള്ള സ്വരം ഇല്ല കേട്ടോ. മലയാളത്തിൽ സൂര്യോദയം എന്ന് പറയുമ്പോൾ കന്നഡയിൽ സൂര്യോദയ. കൂത്കൊണ്ടിದೆ ഇരുന്നിട്ടുണ്ട്. ಕೂತ್ಕೊಂಡಿದೆ. ಹೇಗಿತ್ತು ಅಂತ, ಹೇಗಿತ್ತು ಅಂತ, ಹೇಗೆ ഇത്തു ಅಂತ. ഈ 3 വാക്കുകളും ചേർന്നാണ് ಹೇಗಿತ್ತು ಅಂತ എന്ന വാക്കായി മാറുന്നത്. അപ്പോൾ എങ്ങനെ ഉണ്ട് എന്ന്, എങ്ങനെയുണ്ടെന്ന്. ಕಾಣ್ತದ, ಕಾಣುತ್ತದ ಅല്ലെ ಕಾಣ್ತದ, ಕಾಣಿಸ್ತಿದೆಯಾ, കാണിസ്തിದೆಯಾ, കാണുന്നുണ്ടോ. 2 വാക്കിനും സെയിം അർത്ഥം തന്നെയാണ്. നീലി, നീല. ಬಣ್ಣ, നിറം, ಬಣ್ಣಗಳು, നിറങ്ങൾ. സുമാರು, സുമാರು, ഏകദേശം. ನೋಡಿದ್ರಾ, കണ്ടോ. ನೋಡಿದರು, കണ്ടു, ನೋಡಿದರಾ, അതാണ് ഇവിടെ ഷോർട്ടായി ನೋಡಿದ್ರ. ಗಿಡಗಳು, ചെടികൾ. ಗಿಡ, ചെടി, ಗಿಡಗಳು, ചെടികൾ. ಹುಚ್ಚು, ಭ್ರಾಂತ್. ಕಬ್ಬಿಣ, ഇരുമ്പ്. ತುಕ್ಕು, തുരുമ്പ്. ತುಕ್ಕು ಹಿಡಿದಿದೆ, ಅದಾയത് തുരുമ്പെടുത്തു. ಹಲೋ, ಹೇಗಿದ್ದೀರೆಲ್ಲರೂ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಯಾವಾಗಲೂ ಪೆನ್ ಪೇಪರ್ ನೋಡಿ ನಿಮಗೆ ಬೇಸರ ಆಗಿರ್ಬೋದಲ್ವ? ಅದಕ್ಕೆ ಇವತ್ತು ಏನಾದರೂ ಬದಲಾವಣೆ ಮಾಡಿ ನೋಡುವ ಅಂತೇಳಿ ಹೀಗೆ ಮಾಡ್ತಾಯಿದ್ದೇನೆ. ಹೇಗಿರುತ್ತೆ ಅಂತೇಳಿ ಗೊತ್ತಿಲ್ಲ, ಆದರೂ ಟ್ರೈ ಮಾಡಿ ನೋಡ್ತಿದ್ದೇನೆ. ಇಲ್ಲಿ ಕೆಲವು ಮರಗಳು ಕಾಣಿಸ್ತಾ ಇದೆ ಅಲ್ವಾ? ಇಲ್ಲಿ ತುಂಬ ಥರದ ಹಕ್ಕಿಗಳಿವೆ. ಬೆಳಗ್ಗೆಯಿಂದ ಸಂಜೆ ತನಕ ಚಿಲಿಪಿಲಿ ಶಬ್ದ ಮಾಡ್ತಾನೇ ಇರ್ತದೆ. ನನಗಂತೂ ಕೇಳೋಕ್ಕೆ ತುಂಬ ಖುಷಿ ಆಗ್ತದೆ. ಆದರೆ ವಿಡಿಯೋ ಮಾಡುವಾಗ ಮಾತ್ರ ಸ್ವಲ್ಪ ಕಿರಿಕಿರಿ ಅಂತೇಳಿ ಅನಿಸ್ತದೆ. ಯಾಕೆಂತೇಳಿ ನಿಮಗೆ ಕ್ಲಾಸ್ ಕೇಳುವಾಗ ಡಿಸ್ಟರ್ಬ್ ಆಗ್ತಾವಲ್ವ, ಅದಕ್ಕೆ. ಹಾಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನಲ್ವ, ಇಲ್ಲಿ ಮನೆ ಕಟ್ತಿದ್ದಾರೆ ಅಂತೇಳಿ. ಇಲ್ಲಿ ಮೊದಲು ಕಾಣಿಸ್ತಾ ಇರೋದು ಮನೆದು ಕೆಲಸ ಮುಗೀತು. ಹಾಗೆ ದೂರದಲ್ಲಿ 3 ಮನೆಗಳಿಗೆ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಈಗಲೂ ಕೆಲಸ ನಡೀತಾ ಇದೆ. ಈಗ ಯಾರನ್ನು ಕಾಣಿಸ್ತಾ ಇಲ್ಲ, ಕೆಲಸ ಮುಗಿಸಿ ಎಲ್ಲರೂ ಮನೆಗೆ ಹೋಗಿರ್ಬೋದು. ಹಾಗೆ ಇಲ್ಲಿ ನೀಲಿ ಬಣ್ಣದಲ್ಲಿ ಒಂದು ಟೆಂಟ್ ಥರ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಯಾವಾಗಲೂ ಫರ್ನಿಚರ್ದು ಕೆಲಸ ನಡೀತಾ ಇರ್ತದೆ. ನಿಮಗಿಲ್ಲಿ ಹತ್ತಿರದಲ್ಲಿ ತುಂಬಾ ಮನೆಗಳು ಕಾಣಿಸ್ಬೋದು. ನಾವಿಲ್ಲಿ 13 ವರ್ಷಗಳಿಂದ ಬಾಡಿಗೆ ಮನೆಯಲ್ಲಿದ್ದೇವೆ. ಈ ಮನೆಗೆ ಬಂದು ಸುಮಾರು 4 ವರ್ಷ ಆಗಿರ್ಬೋದು. ಯಾವಾಗಲೂ ಇಲ್ಲಿ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಇವತ್ತೇನೋ ಯಾರನ್ನು ಕಾಣಿಸ್ತಾ ಇಲ್ಲ. ಹಾಗೆ ಸಂಜೆ ಆಗುವ ನಾನಿಲ್ಲಿ ಬಂದು ಯಾವಾಗಲೂ ಕೂತ್ಕೊಳ್ತೇನೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಸನ್ಸೆಟ್ ನೋಡೋಕ್ಕೆ ತುಂಬಾ ಖುಷಿ ಆಗ್ತದೆ. ಸನ್ಸೆಟ್ಟಿಗೆ ಕನ್ನಡದಲ್ಲಿ ಏನಂತೇಳಿ ಹೇಳ್ಬೋದು, ಸೂರ್ಯಾಸ್ತ. ಹಾಗೆಯೇ ಇದಕ್ಕೆ ತೆಂಗಿನ ಮರ ಅಂತೇಳಿ ಹೇಳ್ತೇವಲ್ವ ಕನ್ನಡದಲ್ಲಿ, ತೆಂಗಿನ ಮರ. ಅಲ್ಲೊಂದು ಕಾಗೆ ಕೂತ್ಕೊಂಡಿದೆ, ನೋಡಿದ್ರಾ? ಹಾಗೆ ಇಲ್ಲಿ ಕೆಲವೊಂದು ಗಿಡಗಳು ನೋಡ್ಬೋದು. ನನಗೆ ಮೊದಲು ಗಿಡಗಳು ತುಂಬಾ ಹುಚ್ಚಿತ್ತು, ಆದರೆ ಈಗ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೇನೆ. ಹಾಗೆ ಇದನ್ನು ಕನ್ನಡದಲ್ಲಿ ಏನಂತೇಳಿ ಹೇಳ್ಬೋದು ಅಂದರೆ ಕಬ್ಬಿಣ. ಹಾಗೆ ಅದರದ್ದು ಕಲರ್ ಚೇಂಜ್ ಆಗಿದೆ ಅಲ್ವಾ, ಅಂದರೆ ತುಕ್ಕು ಹಿಡಿದಿದೆ ಅಂತೇಳಿ ಹೇಳ್ಬೋದು. ತುಕ್ಕು ಹಿಡಿದಿದೆ. ಯಾರೋ ಎಲ್ಲೋ ಬಟ್ಟೆ ಒಗೀತಿದ್ದಾರೆ, ಶಬ್ದ ಕೇಳ್ಬೋದು. ಹಾಗೆ ಇಲ್ಲಿ ನಿಮಗೆ ಬಿರುಕು ಬಿದ್ದದನ್ನು ನೋಡ್ಬೋದು. ಕಾಣ್ತಾ ಇದೆಯಾ? ಅಂದರೆ ಮಳೆ ಬರುವಾಗ ಮನೆಯೊಳಗೆ ನೀರು ಸೋರ್ತಾ ಇರ್ತದೆ ಯಾವಾಗಲೂ. ಹಾಗಾದರೆ ನಂದು ಮನೆಯದು ಸುತ್ತಮುತ್ತ ನೋಡಿದ್ರಾ? ಓಕೆ, ಹಾಗಾದರೆ ಬರೋ ಕ್ಲಾಸಲ್ಲಿ ಸಿಗೋಣ. ಇವತ್ತಿನ ಕ್ಲಾಸ್ ಹೇಗಿತ್ತು ಅಂತೇಳಿ ನನಗೆ ತಿಳಿಸಿ. ಥ್ಯಾಂಕ್ ಯು, ಬಾಯ್.